ಮುಂದಿನ ಸುದ್ದಿಗೆ ಹೋಗೋಣ. ಈಗಾಗಲೇ ಸಚಿವರಾಗಿ ಖಾತೆಗಳನ್ನು ಪಡೆದವರ ಪೈಕಿ ಕೃಷ್ಣ ಬೈರೇಗೌಡರು ಸೇರಿದಂತೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಹಲವರಿಗೆ ಅಸಮಾಧಾನಗಳಿದ್ದವು. ಎಲ್ಲರೂ ತಮ್ಮ ಕೆಲಸಕ್ಕೆ ತಾವು ಹತ್ಕೊಂಡಿದ್ದಾರೆ. ಅದೇ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡು ಕೆಲಸ ಆರಂಭಿಸಿರುವ KH ಮುನಿಯಪ್ಪನವರಿಗೂ ತಮಗೆ ಪ್ರಬಲ ಖಾತೆ ಸಿಕ್ಕಿಲ್ಲ ಅನ್ನುವ ಅಸಮಾಧಾನ. ಆ ಅಸಮಾಧಾನವನ್ನ ವರಿಷ್ಠರ ಮುಂದೆ ತೋಡ್ಕೊಂಡಿದ್ದಾರೆ. ಈಗ ದಲಿತ ಎಡ ಬಲ ವಾದ ಮಾಡ್ತಾ ಇದ್ದಾರಂತೆ. ದಲಿತ ರೈಟ್, ದಲಿತ ಬಲಗೈ ಪ್ರಬಲ ಖಾತೆಗಳನ್ನು ಪಡೆದಿದ್ದಾರವರು. DCM ಹುದ್ದೆ ಕೊಡಲಾಗಿದೆ. ಇದು ದಲಿತ ಎಡಗೈ ಸಮುದಾಯಕ್ಕೆ ಸೇರಿರುವ ತಮಗ ಅನ್ಯಾಯ ಅಂತ KH ಮುನಿಯಪ್ಪನವರು ದೆಹಲಿಗೆ ಹೋಗಿ ವಾದ ಮಾಡಿ ಬಂದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತಾಡಿದ್ರಂತೆ. ದೆಹಲಿಯಿಂದ ವಾಪಸ್ ಬಂದ ನಂತರ DK ಸುರೇಶ್ರನ್ನ ಭೇಟಿಯಾಗಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ಬರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ರಂತೆ. ದಲಿತ ಎಡಗೈ ಸಮುದಾಯಕ್ಕೆ ಪ್ರಬಲ ಖಾತೆ ಯಾಕಿಲ್ಲ ಅಂತ ಕೇಳಿದಾರಂತೆ. ದಲಿತ ಬಲಗೈಗೆ ಪ್ರಬಲ ಖಾತೆಗಳು, DCM ಹುದ್ದೆ ಎಲ್ಲ ಕೊಟ್ಟಿದ್ದೀರಿ, ಎಡಗೈಗೆ ಯಾಕಿಲ್ಲ ಅಂತ. KH ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕಾಗಿದೆಯಂತೆ. ಸಮಾಜ ಕಲ್ಯಾಣ ಇಲಾಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.